ಗುಂಡೂರಾಯರು ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ದೇವೇಗೌಡರ ಒಂದು ಕ್ಷೇತ್ರದಲ್ಲಿ ಗುಂಡೂರಾಯರ ಸರ್ಕಾರದ ಒಬ್ಬ ಮಂತ್ರಿ ಅವರನ್ನು ಬಿಟ್ಟು ಏನವರು ಶಾಸಕರಿದ್ದರು ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಒಂದು ಗೋಲಿಬಾರದಂಥ ದಿನ ಅದು ಇಬ್ಬರು ರೈತರು ಮರಣ ಹೊಂದ್ತಾರೆ. ದೊಡ್ಡಹಳ್ಳಿ ಅಂತಕ್ಕಂಥ ಒಂದು ಪ್ರಕರಣ. ಆ ಒಂದು ಪ್ರಕರಣದಿಂದ ದೇವೇಗೌಡರು ಆಕ್ರೋಶಿತರಾಗಿ ಅವತ್ತಿನ ಸರ್ಕಾರದ ವಿರುದ್ಧ 9 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ಅವರ ಹೋರಾಟ ಏನಿದೆ ಆ ಹೋರಾಟವನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅವತ್ತಿನ ಹೋರಾಟದಲ್ಲಿ ನಮ್ಮ ಜನತಾದಳದಲ್ಲಿದ್ದಂಥ ನಾಯಕರಾಗ ಬಹುಶಃ ಜನತಾ ಪಾರ್ಟಿ ಇತ್ತು ಅಂತ ಕಾಣಿಸ್ತದೆ. ಯಾವುದೇ ನಾಯಕರುಗಳು ಅವರು ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ. ಕೆಲವು ಬೆಂಗಳೂರು ಸುತ್ತಮುತ್ತಲ ಭಾಗದಲ್ಲಿದ್ದಂಥ ಕಾರ್ಯಕರ್ತರು, ಬಹುಶಃ ಅವರು ಮರೆಯಲ್ಲ, ಅವರು ಒಬ್ಬ ನಾರಾಯಣಸ್ವಾಮಿ ಅಂತ ಒಬ್ಬರು ಉಳುಮಾವನವರು ನಾರಾಯಣಸ್ವಾಮಿ ಅಂತ ಇದ್ದರು. ಅವ್ರು ಪ್ರತಿದಿನ ಒಂದು 500 ಜನ ಕರ್ಕೊಂಬರೋರು. ಆ ಕಬ್ಬನ್ ಪಾರ್ಕ್ನಲ್ಲಿ 9 ದಿನ ಉಪವಾಸ ಕೂತಿದ್ರು. ನಮ್ಮ ರಾಜ್ಯದ ಅವರ ಸಹಪಾಠಿಗಳು ಯಾರೂ ಅವರಿಗೆ ಕೈ ಜೋಡಿಸಿರಲಿಲ್ಲ. ನಂತರ ಎಲ್ಲ ನಾಯಕರು ಸೇರಿ BJP ನಮ್ಮ ಗುಂಡೂರಾಯರ ಸರ್ಕಾರದ ವಿರುದ್ಧ ಒಂದು ಧರಣಿ ಮಾಡಿದ್ರು. ಅದರ ಧರಣಿ ಮಹತ್ವ ಎಷ್ಟು ಮಟ್ಟಿಗಿತ್ತು ಈಗ ನಾನು ಚರ್ಚೆ ಮಾಡಲಿಕ್ಕೆ ಅವೆಲ್ಲ ಹೋಗಲ್ಲ. ಅವರ ಒಂದು ಹೋರಾಟ ಅಂತಿಮವಾಗಿ ಈ ರಾಜ್ಯದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ಸೇತರ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಯಿತು. 1983 JDS ಮತ್ತು ಅಂದರೆ ಜನತಾ ಪಾರ್ಟಿ ಮತ್ತು ಕ್ರಾಂತಿರಂಗ ಸುಮಾರು 85-86 ಸೀಟು ಗೆದ್ದಿದ್ರು. 18 ಸೀಟು BJP ಅವರು ಗೆದ್ದಿದ್ರು. ಕಮ್ಯುನಿಸ್ಟ್ನವರು 8-9 ಸೀಟ್ ಗೆದ್ದಿದ್ರು. ಎಲ್ಲ ಸೇರಿ ಇವರು ಒಂದು ಬಹುಶಃ 120-130 ಜನ ಇದ್ದರು. ಅವತ್ತು ಸರ್ಕಾರವನ್ನು ಮಾಡ್ತಕ್ಕಂಥ ವಿಷಯದಲ್ಲಿ ಇವತ್ತು ನಮ್ಮ ಚನ್ನಪಟ್ಟಣದ ವರದೇಗೌಡರು ಇಲ್ಲ ನಮ್ಮ ಜೊತೆಯಲ್ಲಿ. ದೊಡ್ಡ ಗಲಾಟೆ ನಡೀತಾ ಇತ್ತು. ಅವತ್ತಿನ ದಿನ ಸನ್ಮಾನ್ಯ ದೇವೇಗೌಡರನ್ನ ನಾನು ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲೇ ಕಾರ್ ಡ್ರೈವ್ ಮಾಡೋದು ಕಲ್ತಿದ್ದೆ ನಾನು. ಅವರು ನನಗೆ ಒಂದು 2-3 ಕಡೆ ಹೋಗಬೇಕು ಅಂತ ಹೇಳಿ ನಾನೇ ಕಾರನ್ನ ಚಾಲಕನಾಗಿ ಅವ್ರ ಜೊತೆ ಹೋಗಿದ್ದೆ. ಒಬ್ಬರು ರಾಜ್ಯದ ಒಬ್ಬ ಪ್ರಮುಖ ವರದಿಗಾರರು, ಅವ್ರ ಸಹಪಾಠಿಗಳಿದ್ದರು, ಅವರು ಹೊಳೆನರಸೀಪುರದವರೇ. ಅವರ ಮನೆಗೆ ಹೋಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ, ಸರ್ಕಾರ ಯಾವ ರೀತಿ ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಪಡೀಲಿಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ಅವರು ದೇವೇಗೌಡರಿಗೆ ನೋಡಿ, ಇವತ್ತು ನೀವು 83-85 ಸ್ಥಾನ ಇದ್ದೀರಿ, BJPಯವರು 18 ಸ್ಥಾನ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಸರ್ಕಾರ ಎಷ್ಟು ದಿನ ಇರುತ್ತೋ ದಯವಿಟ್ಟು ನಿಮ್ಮ ಮೇಲೆ ಶಾಸಕರುಗಳು ಒತ್ತಡ ಹಾಕಿದ್ರು ಈ ಸನ್ನಿವೇಶದಲ್ಲಿ ನೀವು ಆ ಒಂದು ಜಾಗವನ್ನು ಅಪೇಕ್ಷೆ ಪಡಬೇಡಿ ಅಂತಕ್ಕಂಥ ಮಾತು ಹೇಳ್ತಾ ಇರ್ತಾರೆ. ಆಗ ಅವ್ರ ಧರ್ಮಪತ್ನಿ, ನಮ್ಮ ಮಾಧ್ಯಮದ ಸ್ನೇಹಿತರ ಧರ್ಮಪತ್ನಿ ಅವರು ಬಂದು ಹೇಳ್ತಾರೆ ಒಂದು ಮಾತು, ನಿಮಗೇನಾದರೂ ಬುದ್ಧಿ ಇದೆಯಾ? ಇಷ್ಟೆಲ್ಲ ಹಲವಾರು ವರ್ಷಗಳು ವಿರೋಧ ಪಕ್ಷದಲ್ಲಿ ಬೆವರು ಸುರಿಸಿ ಕಷ್ಟಪಟ್ಟು ಬಂದಿರತಕ್ಕಂಥ ಈ ವ್ಯಕ್ತಿನ ನೀನು ಮುಖ್ಯಮಂತ್ರಿ ಆಗಬೇಡ, ಬೇರೆಯವ್ರಿಗೆ ಅವಕಾಶ ಕಲ್ಪಿಸು ಅಂತ ಹೇಳ್ತಿರಲ್ಲ, ಇದು ನ್ಯಾಯನ ಅಂತೇಳಿ ಅವ್ರ ಹೆಂಡತಿ ಅವರಿಗೆ ಕ್ಲಾಸ್ ತಗೋತಾರೆ. ನಾನು ಅಲ್ಲೇ ಕೂತಿದ್ದೆ ಅವತ್ತು, ಒಬ್ಬ ಚಿಕ್ಕ ಹುಡುಗ. ನಾನು ಯಾಕಿದನ್ನು ಹೇಳ್ತೇನೆ ಅಂದರೆ, ಸನ್ಮಾನ್ಯ ದೇವೇಗೌಡರು ಎಂದೂ ಸಹ ಅಧಿಕಾರವನ್ನು ಹುಡುಕೊಂಡು ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋದಂಥವ್ರಲ್ಲ ಅನ್ನೋದನ್ನು ಈ ಕರ್ನಾಟಕ ನಾಡಿನ ಜನತೆ ತಿಳ್ಕೋಬೇಕು ಅನ್ನೋದನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಎಂದೂ ಸಹ ಹೋದವರಲ್ಲ. ಅವರು 1962 ಪ್ರಥಮ ಬಾರಿಗೆ ಪಕ್ಷೇತರ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಕೆಲಸ ಮಾಡಿದ್ರು ಹೊರತು ಹಲವಾರು ಬಾರಿ ಅವರನ್ನು ಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಒತ್ತಡಗಳು ಬಂದರು. ವೀರೇಂದ್ರ ಪಾಟೀಲ್ ಅವ್ರ ಕಾಲ ಇರ್ಬೋದು, ಕಾಂಗ್ರೆಸ್ಸು ಏನು ಹೊಡೆದೋದಂಥ ಸಂದರ್ಭ. ದೇವರಾಜ ಅರಸು ಅವರು, ನೀನು ಯಾರನ್ನು ನಂಬಿ ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀಯಾ, ಅವರ ಚಪ್ಪಲಿ ಹೊರ್ತಾ ಇದ್ದೀಯಾ, ನಿನ್ನನ್ನು ಅವರು ಎಂದೂ ಸಹ ಈ ರಾಜ್ಯದಲ್ಲಿ
ನಾಯಕತ್ವವನ್ನು ವಹಿಸ್ತಕ್ಕಂಥದ್ದಕ್ಕೆ ನಿನಗೆ ಅವ್ರು ನಿಲ್ಲೋದು ಕಷ್ಟ ಇದೆ, ನಂಬೇಡ ಯಾರನ್ನು. ನಿನ್ನ ವ್ಯಕ್ತಿತ್ವ ನೋಡಿದ್ದೇನೆ, ನಿನ್ನ ಶಕ್ತಿ ನೋಡಿದ್ದೇನೆ, ನನ್ನ ಜೊತೆ ಕೈ ಜೋಡಿಸು ಅಂತೇಳಿ ಕೂರಿಸ್ಕೊಂಡು ಕಬ್ಬನ್ ಪಾರ್ಕ್ನಲ್ಲಿ ಕಡಲೆಕಾಯಿ ತಿನ್ಕೊಂಡು ದೇವೇಗೌಡರಿಗೆ ಹೇಳಿದ್ದಾರೆ. ಯಾವ ದೇವರಾಜ ಅರಸು. ಇವೆಲ್ಲವನ್ನು ನಾವು ದೂರದಿಂದ ನೋಡ್ಕೊಂಡು ಬಂದಿರತಕ್ಕಂಥವ್ರು. ಒಂದು ಇತಿಹಾಸ ಇದೆ ಇವ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ. ಆದರೂ ಸಹ ಎಂದೂ ಅಧಿಕಾರಕ್ಕೆ ಬಯಸಲಿಲ್ಲ. ಅವರಿಗೆ ಅಧಿಕಾರ ಕೊಡ್ತೀವಿ ಅಂತಾಗಲಿಲ್ಲ, ಇನ್ನೊಬ್ಬರ ಹೆಸರನ್ನ ಹೇಳಿ ಅವ್ರನ್ನ ಮಂತ್ರಿ ಮಾಡಿ ಎಂದಿದ್ದಾರೆ. ಆದರೆ ಈಗಿನ ರಾಜಕಾರಣ ಮೊದಲನೇ ಬಾರಿ ಗೆದ್ದು ಬಂದಿರ್ತಾರೆ, ನನಗೆ ಅಂಥ ಇಲಾಖೆನೇ ಬೇಕು, ಇಂಥ ಇಲಾಖೆನೇ ಬೇಕು ಅಂತಕ್ಕಂಥ ಒಂದು ಪೈಪೋಟಿ ನಡೀತಿದ್ದನ್ನು ನೋಡ್ತಾ ಇದ್ದೀರಿ. ಇವೆಲ್ಲ ಒಂದು ಭಾಗ ಇರಲಿ. ಅವತ್ತು ಚಂದ್ರಶೇಖರ್ ಅವರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನೀವು ಸನ್ಮಾನ್ಯ ಹೆಗಡೆ ಅವ್ರ ಪರವಾಗಿ ನಿಮ್ಮ ಶಕ್ತಿ ತುಂಬಬೇಕು ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಕೊನೆಗೆ ದೇವೇಗೌಡರು ಅಂತಿಮವಾಗಿ ಆಮೇಲೆ ಸ್ವಲ್ಪ ಜ್ಯೋತಿಷನ್ನು ನಂಬ್ತಾರೆ. ಅವ್ರು ಯಾವ ಜ್ಯೋತಿಷದವ್ರು ನಂಬ್ತಾರೆ, ಅವ್ರನ್ನ ಆಗಲೇ ಟ್ರ್ಯಾಪ್ ಮಾಡಿಬಿಟ್ಟಿದ್ರು, ಒಂಟಿ ಮುಖ್ಯಮಂತ್ರಿ ಆಗಬೇಕು ಅನ್ನೋರು. ಇದೆಲ್ಲ ಒಂದು ಇತಿಹಾಸ. ನಾನು ನಿಮ್ಮ ಮುಂದೆ ಯಾಕೆ ಹೇಳ್ತೀನಿ ಅಂದರೆ, ನಾನು ಭಾಳ ದೂರದಿಂದ ನಮ್ಮ ತಂದೆಯವರ ರಾಜಕೀಯವನ್ನು ನೋಡ್ಕೊಂಡು ಬಂದಿರತಕ್ಕಂಥವ್ರು, ರಾಜಕಾರಣ.